ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೊರಟಿದ್ದೀವಿ ಸಾಸ್ಲಿಗೆ. ನಮ್ದು ಬಂದು ಕೆ ಆರ್ ಪೇಟೆಯಿಂದ ಕಿಕ್ಕೇರಿಗೆ ಹೋಗಬೇಕು. ಕಿಕ್ಕೇರಿಗೆ ಹೋಗಿ ಅಲ್ಲಿ ಇಳಿದ್ವಿ. ಅಲ್ಲಿಂದ ಆಟೋ ಹತ್ತಿದ್ವಿ. ಆಟೋ ಹತ್ತಿ ಸ್ವಲ್ಪ ದೂರ, ಏನು ಜಾಸ್ತಿ ದೂರ ಏನಿಲ್ಲ, ಸ್ವಲ್ಪ ದೂರನೇ ಇರೋದು. ಪ್ಲೇಸ್ ತುಂಬ ಚೆನ್ನಾಗಿದೆ. ಹಾಗೇ ಆಟೋದಲ್ಲಿ ಕೂತು ಸುಮಾರು ದಿವಸ ಆಗಿತ್ತು. ಈ ಥರ ಹಿಂದೆ ಸೈಡ್ ಕೂತು ಅಕ್ಕಪಕ್ಕದ ಜೊತೆ ಮಾತಾಡಿಕೊಂಡು ಚೆನ್ನಾಗಿರುತ್ತೆ ಆಟೋದಲ್ಲಿ. ಆ ಥರ ನೀವು ಯಾವ ಥರ ಹೋಗಿದ್ದೀರಾ? ನಮಗಂತೂ ತುಂಬ ಮಜಾ ಬಂತು. ಅಲ್ಲೇ ಕಿಕ್ಕೇರಿಯಲ್ಲಿ ಒಂದು ತೇರು ನೋಡಿದ್ವಿ. ಅದು ಕಿಕ್ಕೇರಮ್ಮ ಜಾತ್ರೆ ಟೈಮ್ ಅರಿಯುತ್ತೆ, ಬಟ್ ಇವಾಗ ಇರಲಿಲ್ಲ. ನಾವು ನೋಡ್ಕೊಂಡು ಹಾಗೆ ಬಂದ್ವಿ. ದೇವಸ್ಥಾನ ಹತ್ರ ಬಂದು ಇಳಿದ್ವಿ. ಅಲ್ಲಿಂದ ಬಂದು ಹಣ್ಣುಕಾಯಿ ತೊಗೊಂಡು ದೇವಸ್ಥಾನದ ಒಳಗಡೆಗೆ ಎಂಟ್ರಿ ಕೊಟ್ವಿ. ಮತ್ತು ಅಲ್ಲಿ ಬಂದು ಕಿವಿಕರಣ, ಈ ಥರ ಚರ್ಮ ರೋಗಕ್ಕೆ ಏನೇ ಇದ್ದರೂ ಕೂಡ ನೀವು ತೊಗೊಂಡು ಅಲ್ಲಿ ನೀರಿಗೆ ಬಿಡ್ಬೋದು. ಗಂಟು, ಕಿವಿ, ಈ ಥರ ತುಂಬ ಇದ್ದಾವೆ. ಅಲ್ಲಿಂದ ಬಂದ್ವಿ. ಎಲ್ಲ ಸ್ನಾನ ಮಾಡ್ತಾಯಿದ್ರು. ನಾವು ಕೂಡ ಸ್ನಾನ ಮಾಡೋಣ ಅಂತ ಅಮ್ಮ ನಾನು ಹೋದ್ವಿ. ಬ್ಯಾಗ್ ಸೈಡಲ್ಲಿ ಇಟ್ಟು ಫಸ್ಟ್ ನಾನು ನೀರು ತೊಗೊಂಡು ಬಂದೆ. ನೀರು ತೊಗೊಬಂದು ಅಮ್ಮನಿಗೂ ಇದ್ಬಿಟ್ಟ ಮೇಲೆ ಅಮ್ಮ ನನಗೆ ತೊಗೊಬಂತಾ ಇದ್ದಾರೆ. ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲದ ಕಾರಣ ನಾನೇ ಸ್ನಾನ ಮಾಡ್ತೀನಿ. ಆ ಟೈಮಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಮತ್ತು ಅಮ್ಮಂಗೆ ಹೋಯ್ತೀನಿ ಇನ್ನೂ ಒಂದು ಸಲ. ಮತ್ತು ಅವರು ನನಗೆ ಇನ್ನೂ ಒಂದು ಸತಿ ಒಯ್ಯಿ ಅಂತ ಹೇಳ್ತಾರೆ. ಅದರಿಂದಾಗಿ ಅವ್ರಿಗೆ ಹೋದು ಮತ್ತೆ ಪೂಜೆ ಮಾಡೋಕ್ಕೆ ಹೋಗ್ತೀವಿ. ಅಲ್ಲೆಲ್ಲ ಹೇಳ್ತಾರೆ, ಅಲ್ಲಿ ಗಂಧದ ಕಡ್ಡಿ ಇವೆಲ್ಲ ಹಾಕಬೇಡಿ ಅಂತ. ಆದರೂ ಕೇಳಲ್ಲ ಜನ, ಮತ್ತೆಲ್ಲ ಹಾಕ್ತಾರೆ. ಅಲ್ಲಿಂದ ಬಂದ್ವಿ. ಪೂಜೆ ಮಾಡಿಕೊಂಡು ಬಟ್ಟೆ ಚೇಂಜ್ ಮಾಡಿದ್ವಿ. ಅಮ್ಮ ಇನ್ನೊಂದು ಸತಿ ಹೋಗೋಣ, ಪೂಜೆ ಮಾಡೋಣ ಅಂದರು. ಸರಿ ಆಯಿತು ನಡೀರಿ ಅಂದ್ಬಿಟ್ಟು ಮತ್ತೆ ಹೋದ್ವಿ. ಅಲ್ಲಿಂದ ಪೂಜೆ ಮಾಡಿಕೊಂಡು ಅಮ್ಮ ನಾನು ಸರಿ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿಂದ ಹೊರಟಿದ್ದೆ ನಾವು ಬೇರೆ ದೇವಸ್ಥಾನ ಹತ್ರಕ್ಕೆ. ಅಲ್ಲಿ 4 ದೇವರುಗಳದ್ದು ಪ್ರತಿಷ್ಠಾಪನೆ ಮಾಡ್ತಾರೆ. ಏನೇ ದೋಷ ಇದ್ದರೂ ಕೂಡ ಇಲ್ಲೆಲ್ಲ ಬಂದು ನಾಗರಕಲ್ಲೆಲ್ಲನೂ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ. ಈ ಪೂಜೆ ಮುಗಿಸ್ಕೊಂಡು ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ಹೊರಡ್ತೀವಿ ನಾವು. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ.